Hello students, I think you had the session in the morning about Japan and Brazil, and it was an excellent response from your side to see that quite a few of you are really getting ready for the examination. All the best for that, and we'll continue now with again something interesting I'm going to come out with. We're going to solve March 2019's paper. So the English paper, what has happened, and I have the one part here. I'll just tell you as to how am I going to go about it. It is little homework, so my laptop is there with me. You should have little more patience to be with me, because we are going to analyze through to look at it, and then we are going to come out with the answer. So ಸ್ವಲ್ಪ patience itkondu you come with me. This is one fruitful session you're going to have, because I think I'm going to solve as much I can the question paper to let you know as to what is that extra thing you're supposed to be doing, what is that you're not supposed to be doing, so that your answer sheet will be that perfect answer sheet. I think I kept telling from the beginning only, it should be a masterpiece. So for that masterpiece, some workshop work is required, ಸ್ವಲ್ಪ chiseling ಎಲ್ಲ ಬೇಕಾಗ್ತದಲ್ಲ. So that's what I'm doing now with you today. So come with me, have a book and a pen in your hand and sit down. If you have 2019's question paper, please have it with you. Sit with that question paper, so that as I look at the question here, hopefully you can locate it better, and you can come out with the answer. Try to guess the answer and come out with the answer. Basic homework should have been ಇಷ್ಟೊತ್ತಿಗೆ ಈ question paper ನೀವು ಸಾರ್ಟ್ ಮಾಡಿ ಆಗಿದ್ದಿರಬೇಕಿತ್ತು. ಆಗಿದೆ ಅಂತಂದರೆ ಫೀಲ್ ಜಸ್ಟ್ ಕಂಫರ್ಟೇಬಲ್ ಆ್ಯಂಡ್ ಜಸ್ಟ್ ಸಿ ವಾಟ್ ಎಕ್ಸ್ಟ್ರಾ ಐ ಆಮ್ ಆ್ಯಡಿಂಗ್ ಆನ್ ಟು ಇಟ್, ಆ್ಯಂಡ್ ಐ ಆಮ್ ಗೋನ್ ಟು ಫಿನಿಶ್ ಇಟ್ ಫಾರ್ ಯು. ಇಫ್ ನಾಟ್, ಸಿ ದಟ್ ಸಿಟ್ ಡೌನ್ ಆ್ಯಂಡ್ ಸೆಟಲ್ ಡೌನ್ ಆ್ಯಂಡ್ ಸಿ 4 ಮಾರ್ಕ್ಸಿಗೆ ಮೇಡಮ್ ಹೀಗೆ ಹೇಳ್ತಾ ಇದ್ದಾರೆ ಅಂತಾದರೆ ನನ್ನ ಆನ್ಸರ್ ಏನು, ಈ ಥಾಟಿಗೆ ಬಂದು ಅಕಾರ್ಡಿಂಗ್ಲಿ ಯು ವಿಲ್ ಪ್ರಿಪೇರ್. ಓಕೆ, ಸೊ ಲೆಟ್ಸ್ ಗೋ ವಿತ್ ದ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್ ಆಸ್ ಇಟ್ ಈಸ್. ಐ ಥಿಂಕ್ ಒನ್ ಥಾಟ್ ಟು ಬಿ ಕೆಪ್ಟ್ ಇನ್ ಮೈಂಡ್ ಆಲ್ವೇಸ್ ಇಸ್ ದ್ಯಾಟ್ ಯೋರ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. So there is some set of instruction which you need to follow at any cost. ಅದರಲ್ಲಿ ಒಂದು ಲಿಮಿಟೆಡ್ ಅಂತ ಹೇಳ್ತಾರೆ, ಫಾಲೋ ಪ್ರಿಸ್ಕ್ರೈಬ್ ಲಿಮಿಟ್ ವೈಲ್ ರೈಟಿಂಗ್ ದ ಆನ್ಸರ್ ಅಂತ ಹೇಳ್ತಾರೆ. ಆಲ್ ದೀಸ್ ಥಿಂಗ್ಸ್ ಐಮ್ ನಾಟ್ ಗೋನ್ ಟು ರೀಡ್ ಫಾರ್ ಯು. ಒಂದೆರಡು ಥಾಟನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ಸೊ ನೀಟಾಗಿ ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕಾದ ಯೋಚನೆ. ನಮ್ಮ ಸೈನ್ಸ್ ಸ್ಟೂಡೆಂಟ್ಸಿಗೆ ಇದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಹೌ ಟು ರೈಟ್ 3/4 of a page ಅಂತ. ಐ ಥಿಂಕ್ ಇನ್ನಫ್ ಆ್ಯಂಡ್ ಮೋರ್ ಫೀಡ್ ಹ್ಯಾಸ್ ಬೀನ್ ಕಮಿಂಗ್ to you through this channel, through Trisha, that how you can actually prepare ಅಂತ. ರಜನಿ ಮ್ಯಾಮ್ ತುಂಬ ಚೆನ್ನಾಗಿ ಕ್ಲಾಸಸ್ ಕೊಡ್ತಾ ಇದ್ದಾರೆ, as well as I am telling you exactly the point where to touch upon and how to go about it. ಇದೆಲ್ಲ ಒಟ್ಟಾಗಿ ಪ್ರಿಸೈಸ್ ಆನ್ಸರ್ಸನ್ನು ತೊಗೊಂಡು ಬರಲಿಕ್ಕೆ ನಿಮ್ಮಿಂದ ಆಗ್ತದೆ ಅಂತ ನಮ್ಮ ಹತ್ರ ಕಾನ್ಫಿಡೆನ್ಸ್ ಇದೆ. ಹೋಪ್ಫುಲಿ ದ ಸೇಮ್ ಇಸ್ ದೇರ್ ವಿತ್ ಯು. ಸೊ ದಟ್ ಈಸ್ ಅಬೌಟ್ ದ ಅಮೌಂಟ್ ಆಫ್ ರೈಟಿಂಗ್. ಮತ್ತು ಬಂದರೆ 1 mark ಕ್ವಶನಿಗೆ, ಸಿ ಇಟ್ ಇಸ್ ಟೋಲ್ಡ್ 1 mark ಕ್ವಶನ್ಸ್ ಅಟೆಂಪ್ಟೆಡ್ ಮೋರ್ ದೆನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ 0 ಅಂತೇಳಿ. ಮೋರ್ ದೆನ್ ಒನ್ಸ್ ಅಂತ ಹೇಳಿದ್ರೆ 1 mark ಕ್ವಶನನ್ನು ಪುನಃ ಒಂದು ಕಡೆ ಇನ್ನೊಂದು ಕಡೆ ಹಾಗೆ 3-4 ಕಡೆ ಬರೆದು ಬಿಡ್ತೀರ, ಎಲ್ಲದಕ್ಕೂ 0 ಬಂದುಬಿಡುತ್ತೆ. ಯು ವಿಲ್ ಲೂಸ್. ಒಂದು ಆನ್ಸರ್ ಸರಿ ಇದ್ದದ್ದು ಯು ವಿಲ್ ಲೂಸ್ ಮಾರ್ಕ್ಸ್. ಸೊ ಅಂಥ ರಿಸ್ಕ್ ತೊಗೊಳ್ಬೇಡಿ. ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಆಲ್ರೆಡಿ. ಪ್ಲೀಸ್ ದೋಸ್ ಆರ್ ಲಿಸ್ನಿಂಗ್ ವೆರಿ ಕೇರ್ಫುಲಿ ಯು ಲಿಸನ್. ಒಂದು ಶೀಟ್, ಫ್ರಂಟ್ ಶೀಟಲ್ಲಿ ಎಲ್ಲ 12 ಆನ್ಸರ್ ಬರ್ಲಿಕ್ಕೆ ಆಗ್ತದ, ಮ್ಯಾಕ್ಸಿಮಮ್ ಯು ಟ್ರೈ ಆ್ಯಂಡ್ ಕೀಪ್ ಇಟ್ ದೇರ್. ಆನ್ಸರ್ ಬರೆದಿದ್ರೆ ಅದಕ್ಕೆ ಕ್ವಶನ್ ನಂಬರ್ ಬರೆದು ಬಿಟ್ಟು ಹೋಗಿ ಮತ್ತೆ ಬಂದು ಬೇಕಾದ್ರೆ ಆನ್ಸರನ್ನು ಬರೀರಿ. ಬಟ್ ದೆನ್ ನೆಕ್ಸ್ಟ್ ಪೇಜಲ್ಲಿ ಮತ್ತೊಂದು ಸತಿ ಮಾರ್ಕ್ ಜಾಸ್ತಿ ಬರ್ಬೋದು, ಸಾಧ್ಯನೇ ಇಲ್ಲ. ಅಲ್ಲೊಂದು ಆನ್ಸರ್ ಬಾಕ್ಸ್ ಇರುತ್ತೆ, ನಮಗೆ ಮಾರ್ಕ್ ಬರೀಬೇಕು, ಕ್ವಶನ್ ನಂಬರ್ ಇದೆ, ಅದಕ್ಕೆ ಮಾರ್ಕ್ ಬರೀಬೇಕು. ಸೊ ಅಲ್ಲಿ ನೀಟಾಗಿ ನಾವು ಸ್ಕ್ರೂಟಿನೈಸ್ ಮಾಡ್ತಾ ಬರ್ತೇವೆ. ಸೊ ಕಮಿಂಗ್ ಟು ದ ಥಾಟ್ ಒನ್ಸ್ ಅಗೇನ್, ಅದು ಒಂದು. ಇನ್ನೊಂದು 25th 24th ಮತ್ತು 25th ಕ್ವಶನಲ್ಲಿ 24th A to J ಸೀಕ್ವೆನ್ಸಲ್ಲೇ ಬರೀರಿ. 25th 1 2 3 ಸಬ್ ಆನ್ಸರ್ಸ್ ಸೀಕ್ವೆನ್ಸಲ್ಲೇ ಬರೀರಿ. ಮತ್ತೊಂದು ದೊಡ್ಡ ಪ್ರಶ್ನೆ, ಐ ಥಿಂಕ್ ಮೊನ್ನೆಯಿಂದ ಕೇಳ್ತಾ ಇದ್ದಾರೆ ಎಲ್ಲರೂ, ಮಾರ್ಜಿನ್ನ ಒಳಗಡೆ ನಂಬರನ್ನು ಬರೀಬಹುದಾ ಅಂತೇಳಿ. ಸಿ, ಐ ಥಿಂಕ್ ಇಫ್ ದಿಸ್ ಇಸ್ ಅ ಮಾರ್ಜಿನ್, ಯೋರ್ ನಂಬರ್ ಶುಡ್ ಬಿ ಹಿಯರ್ ಓನ್ಲಿ. ಡೋಂಟ್ ಬ್ರಿಂಗ್ ಎನಿಥಿಂಗ್ ಇನ್ಸೈಡ್ ದ ಮಾರ್ಜಿನ್. ಇದ್ರೊಳಗಡೆ ಎಂತ ತರಲಿಕ್ಕಿಲ್ಲ. ಇಟ್ ಈಸ್ ಲೈಕ್ ದಿಸ್. ಕ್ಯಾನ್ ಐ ಡ್ರಾ ಲೈಕ್ ದಿಸ್ ಲೈನ್ ಹಿಯರ್? ನಥಿಂಗ್ ಶುಡ್ ಕಮ್ ಇನ್ಸೈಡ್. ABCD ಸಹ A to J ಏನಿದೆ ಅದು ಸಹ ಮಾರ್ಜಿನ್ನ ಹೊರಗಡೆನೇ ಇಲ್ಲ. ಯಾಕಂದರೆ ಅಲ್ಲಿ ನಿಮಗೆ 25A 24A 24B ಅಂತ ಬರೀಲಿಕ್ಕಿಲ್ಲ. 24 ಒಂದ್ಸತಿ ಬರೀತೀರ, ABCD ಕೆಳಗಡೆ ಮಾರ್ಜಿನಲ್ಲಿ ಬರಿತಾ ಬರ್ತೀರ. ಮಾರ್ಜಿನ್ನಲ್ಲಿ ಬರೀರಿ. ನೀವು ನೋಟ್ಸ್ ಬರೆಯುವ, ಕಂಟೆಂಟ್ ಬರೆಯುವ, ಆನ್ಸರ್ ಬರೆಯುವ ಪಾರ್ಟಿಗೆ ಕ್ವಶನ್ ನಂಬರನ್ನು ತರಲಿಕ್ಕೆ ಹೋಗಬೇಡಿ. ಡೋಂಟ್ ಬ್ರಿಂಗ್ ಇಟ್ ಅಟ್ ಆಲ್. ದಿಸ್ ಮ್ಯಾಂಡೇಟರಿ ಐ ಆಮ್ ಟೆಲಿಂಗ್ ಯು. ಓಕೆ, ಸೊ ಕೀಪಿಂಗ್ ದ್ಯಾಟ್ ಇನ್ ಮೈಂಡ್, ಲೆಟ್ಸ್ ಕಮ್ ಟು ಆಲ್ ದ ಫಸ್ಟ್ 12 ಕ್ವಶನ್ಸ್.
ಕ್ವಶನ್ ಪೇಪರ್ ಇದ್ದರೆ ನೋಡ್ತಾ ಹೋಗಿ. ಇದನ್ನು ಇನ್ನು ಟಿಪ್ಸ್ ನಂಗೆ ಎಂತ ಕೊಡಲಿಕ್ಕಿಲ್ಲ, ಒಂದು ವರ್ಡ್ಸಲ್ಲಿ ಬರೀರಿ, ಫ್ರೇಸಲ್ಲಿ ಬರೀರಿ, ಸೆಂಟೆನ್ಸ್ ಇದ್ದರೆ ಸೆಂಟೆನ್ಸಲ್ಲಿ ಬರೀರಿ ಅಂತ. ಸೊ ವಾಟ್ ಐ ಆಮ್ ಲುಕಿಂಗ್ ಎಟ್, ಹೂಸ್ ಬ್ಯೂಟಿ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟೂ ರಿಚ್ ಫಾರ್ ಯೂಸ್, ಇದೇ ಹೇಳಿದ್ದೆ ನಾನು. ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಅಕಾರ್ಡಿಂಗ್ ಟು ರೋಮಿಯೋ ಅಂತ ಬಂದರೆ ಆಬ್ವಿಯಸ್ಲಿ ದ ಆನ್ಸರ್ ವಿಲ್ ಬಿ ಟು ಜೂಲಿಯೆಟ್ ಅಂತ ಆಗುತ್ತೆ. ಅದನ್ನು ನಾವು ಜೂಲಿಯೆಟ್ಸ್ ಬ್ಯೂಟಿ ಅಂತ ಬರೆದ್ರೆ ಇಟ್ ವಿಲ್ ಬಿ ಪ್ರಿಸೈಸ್ ಆನ್ಸರ್. ದೆನ್ ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ಇದೆ, ಅಬೌಟ್ 7000. ಆಲ್ಫಾಬೆಟ್ಸಲ್ಲಿ ಬರೀರಿ, ನಂಬರಲ್ಲಿ 7000 ಬರೆಯೋ ಬದಲಿಗೆ 7SEVN ಅಂತ ಬರೀರಿ, ಅಬೌಟ್ 7000 ಅಂತ ಬರೀರಿ. ದಟ್ ಈಸ್ ಅ ಬೆಟರ್ ವೇ ಆಫ್ ಅಟೆಂಪ್ಟಿಂಗ್ ಇಟ್. ನೇಮ್ ದ ಮೂಮೆಂಟ್ ವಿಚ್ ಟುಕ್ ಪ್ಲೇಸ್ ಇನ್ ಹಿಮಾಲಯನ್ ರೇಂಜ್ ಟು ಸೇವ್ ಟ್ರೀಸ್ ಅಂತ ಕೇಳಿದ್ರೆ ಚಿಪ್ಕೋ ಮೂಮೆಂಟ್ ಅಂತ ಕಂಪ್ಲೀಟ್ ಆಗಿ ಬರೀರಿ. ಅದು ಫ್ರೇಸ್ ಅಲ್ವಾ, 2 ಶಬ್ದ ಬರುತ್ತಲ್ಲ, ಚಿಪ್ಕೋ ಮೂಮೆಂಟ್ ಅಂತ ಬರೀರಿ. ದೆನ್ ಹೂ ಇಸ್ ದ ಕೇರ್ ಟೇಕರ್ ಫಾರ್ ಡಾನ್ ಗೊಂಜೆಲೋ ಕೇಳಿದ್ರೆ 1 ಶಬ್ದದ ಆನ್ಸರ್ ಅನಿಟೋ, ಜುವಾನಿಟೋ, JU ನೆನಪಾಗಬೇಕು. ನಾನು ನಿಮ್ಗೆ ಹೇಳಿಕಷ್ಟೇ ಅದನ್ನು ಜುವಾನಿಟೋ ಅಂತ ಇದ್ದೇನೆ. ಸ್ಪೆಲ್ಲಿಂಗ್ ಬರೆಯುವಾಗ ಅನಿಟೋ, JUANITO ಹಾಗೆ ಬರೀರಿ, ಒಂದೇ ಶಬ್ದದಲ್ಲಿ ಬರೀ, ರೈಟ್ ಇನ್ ಓನ್ಲಿ 1 ವರ್ಡ್. ಹೌ ಮೆನಿ ಏಕರ್ಸ್ ಆಫ್ ಲ್ಯಾಂಡ್ ಇಟ್ ಬಸವಯ್ಯ ಎನ್ಕ್ರೋಚ್ ಅಂತ ಕೇಳಿದ್ರೆ 1 ನಂಬರ್ ಇದೆ, 200 ಏಕರ್ಸ್ ಅಂತ ಬರೀರಿ. ನಮ್ಗೆ ಅಲ್ಲಿ ಕಡೆಗೆ ಸಿಟ್ಟು ಬಂದು ಮೊಟ್ಟೆನ ಅಂತ ಕೇಳ್ತೇವೆ ನಾವು. 200 ಏಕರ್ಸ್ ಸ್ಪೆಸಿಫೈ ಮಾಡಿ, ಇಟ್ ಈಸ್ ದ ಬೆಸ್ಟ್ ಆನ್ಸರ್ ಯು ಕ್ಯಾನ್ ಗಿವ್. ಆ್ಯಂಡ್ ದೆನ್ ವಾಟ್ ಯು ಲುಕಿಂಗ್ ಎಟ್, ಮೆನ್ಷನ್ ಎನಿ ಒನ್ ಆಫ್ ದ ಪ್ಲೇಸಸ್ ಥ್ರೂ ವಿಚ್ ದ ಫುಟ್ ವಾಕ್ಸ್ ಅಂತ. ಐ ಥಿಂಕ್ ಸಾಧಾರಣ ಅರ್ಧ ಪೇಜ್ ಶಬ್ದಗಳಿದ್ದಾವೆ, ಅದರಲ್ಲಿ 4 ಶಬ್ದಗಳು ನಿಮಗೆ ಕಂಫರ್ಟೇಬಲ್ ಅಂತದ್ದು. ಅಲ್ಲಿ ಮೆನ್ಷನ್ ಎನಿ 1 ಅಂತ ಹೇಳ್ತಿದ್ದಾರೆ, ಒಂದು 2-3 ಆದರೂ ಬರೀರಿ, ಯಾಕಂದರೆ ಒಂದು ಸ್ಪೆಲ್ಲಿಂಗ್ ರಾಂಗ್ ಆದರೂ ಇನ್ನೊಂದಾದರೂ ಆ್ಯಡಪ್ ಆಗುತ್ತೆ. ಇಲ್ಲಿ ಫೀಲ್ಡ್ಸ್, ಮೈನ್ಸ್, ಮಾರ್ಕೆಟ್ಸ್, ಮಿನಿಸ್ಟ್ರೀಸ್ ಅಂತ ಇದೆ. ಸೊ ನಿಮ್ಗೆ ಅರ್ಥ ಆಗುವ ಸ್ಪೆಲ್ಲಿಂಗ್ ಗೊತ್ತಿರುವಂಥ ಶಬ್ದವನ್ನು 2-3 ಬರೀರಿ, ಸೊ ದಟ್ ಯು ಆರ್ ಆನ್ ದ ಸೇಫರ್ ಸೈಡ್. ಒಂದೇ ಕೇಳಿದಾರೆ ಅವರು, ಒಂದು ಬರೆದ್ರೆ ಸಾಕು, ಟೈಮ್ ಇಲ್ಲ ನಂಗೆ ಒಂದೇ ನೆನಪಾಗೋದು, ಒಂದೇ ಬರೀರಿ, ನೋ ಇಶ್ಯೂಸ್, ಬಟ್ ಕರೆಕ್ಟ್ ಸ್ಪೆಲ್ಲಿಂಗಲ್ಲಿ ಬರೀರಿ. ದೆನ್ ಹೂಮ್ ಡಿಡ್ ಬಾಜ್ ಲುಕ್ ಅಪಾನ್ ಆಸ್ ಅನ್ ಇಂಟೆಲಿಜೆಂಟ್ ಆ್ಯಂಡ್ ಗ್ರೇಷಿಯಸ್ ವುಮೆನ್. ಲೆಸನ್ ತಗೊಳ್ಳುವಾಗ ಹೇಳಿದ್ದೆ, ತಾಯಿ ಬಗ್ಗೆ ಹೇಳಿದ್ರು ಅಂತೇಳಿ. ಹಿಸ್ ಮದರ್ ಕೊಮ ಹಾಕಿ ಡಾನಾ ಲಿಯೋನಾರ್ ಅಂತ, ಸ್ಪೆಲ್ಲಿಂಗ್ ಕರೆಕ್ಟ್ ನೋಡ್ಕೊಂಡು ಹಿಸ್ ಮದರ್ ಕೊಮ ಡಾನಾ ಲಿಯೋನಾರ್ ಅಂತ ಬರೀರಿ. ದಟ್ ವಿಲ್ ಬಿ ದ ಪರ್ಫೆಕ್ಟ್ ಆನ್ಸರ್. ದೆನ್ what you're looking at, in the splendor of harvest and of moonlight, heaven lies all over. The phrase refers to, ಅಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. harvest and moonlight are no match to heaven ಅಂತ ಹೇಳಿದ್ದಾರೆ. splendor is only in heaven ಅಂತ ಹೇಳಿದ್ದಾರೆ. heaven can be seen in the harvest and moonlight. ಥರ್ಡ್ ಆಪ್ಷನ್ 3 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ಸೊ ಆನ್ಸರನ್ನು ಆನ್ಸರ್ C ಅಂತ ಖಾಲಿ ಬರೆದಿಡೋದಲ್ಲ, ದಯವಿಟ್ಟು ಆನ್ಸರ್ C ಬ್ರ್ಯಾಕೆಟ್ ಹಾಕ್ಕೊಂಡು ಈ ಆನ್ಸರನ್ನು ಒಳಗಡೆ ಬರೀರಿ. ಇದು ನಿಮ್ಮ ಉತ್ತರ, ಇದು ನಿಮ್ಮ ಆನ್ಸರ್ ಆದ್ರಿಂದ ಮಾರ್ಜಿನಲ್ಲಿ C ಅಂತ ಬರೆಯೋದಲ್ಲ, ಇಲ್ಲ, ಒಳಗಡೆ ಬರೀರಿ. C ಹಾಕಿ, ಕ್ವೆಶ್ಚನ್ ನಂಬರ್ 8 ಮಾರ್ಜಿನಲ್ಲಿ C ಅಂತ ಹಾಕಿ, ಹೆವನ್ ಕ್ಯಾನ್ ಬಿ ಸೀನ್ ಇನ್ ದ ಹಾರ್ವೆಸ್ಟ್ ಆ್ಯಂಡ್ ಮೂನ್ ಲೈಟ್ ಅಂತ ವಾಕ್ಯದಲ್ಲಿ ಬರೀರಿ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಥಾಟ್. ಕ್ವಶನ್ ಪೇಪರ್ ಇದ್ದರೆ ದಯವಿಟ್ಟು ಹಿಡ್ಕೊಂಡು ಕೂತ್ಕೊಳ್ಳಿ, ದಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ಯು, ಆಪ್ಷನ್ ನೋಡಿ ಬರೆಯುವಾಗ. ಓಕೆ, ಆ್ಯಂಡ್ ದೆನ್ ವೆನ್ ಯು ಲುಕಿಂಗ್ ಅಟ್ ದ 9th ಕ್ವೆಶನ್, ವಿಚ್ ಅನಿಮಲ್ ಬೌಡ್ ಟು ದ ಆಥರ್ ಇನ್ ನಾರ. ಬರ್ತಾ ಇದೆ ಆನ್ಸರ್ ಈಗ, ಡೀರ್ ಅಂತ. ಡೀರ್ ಸ್ಪೆಲ್ಲಿಂಗ್ DEAR ಮಾಡೋದಲ್ಲ, ಇನ್ನು ಡೀರ್ ಅಂದರೆ ಜಿಂಕೆ, ಸ್ಪೆಲ್ಲಿಂಗ್ DEER ಅಂತಲೇ ಇದೆ. ಸ್ಪೆಲ್ಲಿಂಗ್ ರಾಂಗ್ ಆದರೆ ಮಾರ್ಕ್ ಕೊಡೋದಿಲ್ಲ, ಯಾವಾಗ ಮಾರ್ಕ್ ಕಟ್ ಮಾಡಬೇಕು, ಕಟ್ ಮಾಡೋವಾಗ ಇದನ್ನು ಇಟ್ಕೊಂಡು ಕಟ್ ಮಾಡ್ತೇವೆ ನಾವು. ಫೇಲ್ ಆಗ್ತಾ ಇದ್ದಾರೆ ಅಂತಂದರೆ ಡಿಯರಿಗೆ ಸಹ ಯೋಚನೆ ಮಾಡ್ತೇವೆ, ಕೊಡಲ್ಲ. ನಾರ್ಮಲ್ ಆಗಿ ಮಾರ್ಕ್ ಸ್ಪೆಲ್ಲಿಂಗ್ ರಾಂಗ್ ಇದ್ರೆ ಕೊಡಲ್ಲ. ಸೊ ಸ್ವಲ್ಪ ಸೇಫ್ ಇರಿ, ಯಾಕಂದರೆ ಯು ನೋ ದ ಆನ್ಸರ್, ಇಫ್ ಯು ಡೋಂಟ್ ನೋ ದ ಸ್ಪೆಲ್ಲಿಂಗ್ ಅಂದರೆ ವಾಟ್ಸ್ ದ ಯೂಸ್ ಆಫ್ ನೋಯಿಂಗ್ ದ ಆನ್ಸರ್ ಅಂತ ಫೀಲ್ ಆಗುತ್ತಲ್ವ. ಇಂಗ್ಲೀಷ್ ಟೀಚರ್ಸ್ ನಾವು ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಲೈಕ್ ದಟ್. ದೆನ್ ಹೌ ಮಚ್ ಮನಿ ಡಿಡ್ ದ ಲೀಡರ್ ಆಫ್ PUC ಕ್ಯಾಂಪೇನ್ ಟೀಮ್ ಆಫರ್ ರೂಫ್ ಅಂತ ಕೇಳಿದ್ರೆ 5 pounds. ಆಲ್ಫಾಬೆಟ್ಸಲ್ಲಿ ಬರೀರಿ, ನಂಬರಲ್ಲಿ ಅಲ್ಲ. 5 pounds, 2 ಪೌಂಡಿಗೆ ಸಿಂಬಲ್ಸ್ ಉಂಟು, ಹಾಗೆ ಬರೆದಿಡೋದಲ್ಲ. 5 FIVEPOUNDS ಅಂತ ಆಗುತ್ತೆ. ದೆನ್ ದಟ್ಸ್ ಅ ಪರ್ಫೆಕ್ಟ್ ಆನ್ಸರ್. ಐ ಆಮ್ ಟಾಕಿಂಗ್ ಅಬೌಟ್ ದ ಪರ್ಫೆಕ್ಟ್, ದ ಬೆಸ್ಟ್ ಆನ್ಸರ್ ಪಾಸಿಬಲ್, ಅದನ್ನು ಹೇಳ್ತಾ ಇದ್ದೇನೆ. ಹೇಳಿದ್ದೆ ನಾನು, ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡ್ತಿದ್ರೆ. What had stunned the inhabitants of Pudukkottai on the International Women's Day? Women's cycle rally ಅಂತ ಆನ್ಸರ್ ಇದೆ. ವಿಮೆನ್ಸ್ ಸೈಕಲ್ ರ್ಯಾಲಿ ಅಂತೇಳಿ ಬರೀರಿ. ಇನ್ನೊಂದು ಶಬ್ದ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗೋದು, ವುಮನ್ ಮತ್ತು ವಿಮೆನ್, ಇದು ಸ್ಪೆಲ್ಲಿಂಗ್. ವಿಮೆನ್ ಅಂದರೆ ಪ್ಲೂರಲ್, WOMEN ಅಂತ ಬರುತ್ತೆ, ಅದು ವಿಮೆನ್ ಪ್ಲೂರಲ್. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಐ ಥಿಂಕ್ ಇಟ್ಸ್ ಅ ಮೇಜರ್ ಎರರ್ ವಿಚ್ ವಿ ಆರ್ ಡೂಯಿಂಗ್. ಆ್ಯಂಡ್ ದೆನ್ ವೇರ್ ಡಿಡ್ ದ ಮಹಾ ಸ್ಟ್ರಗಲ್ ಮೆನ್ಷನ್ಡ್ ಇನ್ ವಾಟರ್ ಟೇಕ್ ಪ್ಲೇಸ್ ಅಂತ ಕೇಳಿದ್ರೆ ಆಟ್ ದ ಚದರ್ ಟ್ಯಾಂಕ್. ಇದು ಫ್ರೇಸ್ ಆಗುತ್ತೆ, ಆಟ್ ದ ಚದರ್ ಟ್ಯಾಂಕ್ ಅಂತ. ಇದು ವಾಕ್ಯದಲ್ಲಿ ಬರಿಬೋದ ಕೇಳಿದ್ರೆ ಹೌದು, ಟೈಮ್ ಇದ್ರೆ ಬರೀರಿ, ಇಲ್ಲದ್ರೆ ಬೇಡ. ಈ 12 ಪ್ರಶ್ನೆಗಳಿಗೆ ಟೇಕ್ ಇಟ್ ಫ್ರಮ್ ಮಿ, ಈ 12 ಪ್ರಶ್ನೆಗಳಿಗೆ 8 ರಿಂದ 10 ನಿಮಿಷದಲ್ಲಿ ನಿಮ್ಮ ಆನ್ಸರ್ ಬರ್ದಾಗಬೇಕು. ಜಾಸ್ತಿ ಟೈಮ್ ತಗೊಳ್ತಾ ಇದೆ ಅಂತಂದರೆ ಜಸ್ಟ್ ಲೀವ್ ದ ಕ್ವಶನ್ ಬ್ಲ್ಯಾಂಕ್ ಇಡಿ, ನೆಕ್ಸ್ಟ್ ಕ್ವಶನಿಗೆ ಹೋಗಿ ಮತ್ತೆ ಹಿಂದೆ ಬಂದು ಬರೀರಿ. ಈಗ ನಾನು ಟೈಮ್ ಫ್ರೇಮ್ ಏನು ಕೊಡ್ತಾ ಇದ್ದೇನೆ, ಇದು ಮಕ್ಕಳು ಪ್ರಾಕ್ಟೀಸ್ ಮಾಡಿ ಅನುಭವದಿಂದ ನನಗೆ ಹೇಳಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೇನೆ. ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಮೇಕ್
ಮೇಕ್ ಯು ಈಸಿ, ಆನ್ಸರ್ ಶೀಟನ್ನು ಈಸಿ ಮಾಡಿಸ್ತದೆ ವಿನಃ ಟೆನ್ಷನ್ ಮಾಡಿಸೋದಿಲ್ಲ, ರಿಲ್ಯಾಕ್ಸ್ ಆಗಿ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ 1 to 12 ಕ್ವಶನ್ಸನ್ನು 8 to 10 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಆಗ್ತದ ಅಂತ ಫೋಕಸ್ ಮಾಡ್ಕೊಳ್ಳಿ. ಒಂದು ದಟ್ ಈಸ್ ಒನ್. ದೆನ್ ನಾವು ವಿ ಗೋ ಥ್ರೂ the 8 question answers which you are supposed to attempt. I cannot promise you I will take you through all the question answers like this, but what I can tell you is some I feel which are obviously ಫಸ್ಟ್ ಒನ್ ಆದ್ರಿಂದ ಈ ಕ್ವಶನ್ ತೊಗೊಂಡಿದ್ದೆ ನಾನು. ಮತ್ತು ಯಾವುದು ನನಗೆ ಇಂಪಾರ್ಟೆನ್ಸ್ ಅನ್ನಿಸ್ತದೆ ಅಥವಾ ಈ ಕಂಟೆಂಟ್ ಬರೀಲಿಕ್ಕೆ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ, ಆ ಕಂಟೆಂಟ್ ಆ ಕ್ವಶನನ್ನು ನಿಮಗೆ ಐ ವಿಲ್ ಎಕ್ಸ್ಪ್ಲೈನ್ ದ್ಯಾಟ್ ಟು ಯು ಆ್ಯಂಡ್ ಐ ವಿಲ್ ಲೆಟ್ ಯು ನೋ ಆ್ಯಸ್ ಟು ಹೌ ಟು ರೈಟ್ ಅಬೌಟ್ ಇಟ್. ನಾವು ಈಗ ಖಂಡಿತವಾಗಿ ನಿಮ್ಮ ಕೈಯಲ್ಲಿ ಒಂದು ಬುಕ್ ಮತ್ತು ಪೆನ್ ಇರಲೇಬೇಕಾಗ್ತದೆ, ಈ ಪಾಯಿಂಟ್ಸನ್ನು ತಗೊಳ್ಳೇಬೇಕಾಗ್ತದೆ. ಇದನ್ನು ಸಂಜೆ ಕೂತ್ಕೊಂಡು ನಿಮ್ಮದೇ ಆನ್ಸರನ್ನು ಒಂದು ಸರ್ತಿ ಕನ್ಸ್ಟ್ರಕ್ಟ್ ಮಾಡಲೇಬೇಕಾಗ್ತದೆ. ಐ ಥಿಂಕ್ ಟೈಮ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಬೀನ್ ಟೆಲಿಂಗ್ ಯು, ಯು ಹ್ಯಾವ್ ಟು ಗೆಟ್ ಇನ್ ಟು ದ ಹ್ಯಾಬಿಟ್ of writing and studying. You sit and listen to us, you feel comfortable, yeah I know the answer, I know monocultures of mind, ಇದೆಲ್ಲ ಗೊತ್ತಿದೆ ಅಂತ ಯೋಚನೆ ಮಾಡಿದರೆ ಸಹ ಅಲ್ಲಿ ಹೋಗಿ ಪ್ರೆಸೆಂಟೇಷನ್ ಮಾಡೋ ಗೊತ್ತಾಗುತ್ತೆ ವಾಟ್ ಈಸ್ ಮೈ ಪ್ರಾಬ್ಲಮ್, ವೇರ್ ಇಸ್ ಮೈ ಎರರ್ ಅಂತ. ಸೊ ಪ್ರೆಸೆಂಟ್ ಮಾಡುವಾಗ ಅಲ್ಲಿ ಏನೋ ಎಡೆ ಬಿದ್ದು ಮಾರ್ಕ್ ಕಳ್ಕೊಳ್ಳೋದಲ್ಲ, ಈಗ ಪ್ರಾಕ್ಟೀಸ್ ತಗೊಳ್ಳೋದು. ಸೊ ದ ಪಾಯಿಂಟ್ಸ್ ಐ ವಿಲ್ ಬಿ ಗಿವಿಂಗ್, ಐ ಆಮ್ ಗಿವಿಂಗ್ ಯು ದ ಪ್ರಾಕ್ಟೀಸ್ ಆಫ್ 2019, ಮ್ಯಾಕ್ಸಿಮಮ್ ಕ್ವಶನ್ಸ್ ಐ ಕ್ಯಾನ್, ಬಟ್ ದೆನ್ your effort is today attempting the answer. ಇವತ್ತು ಸಂಜೆ ಅಟ್ಲೀಸ್ಟ್ ಮಲಗೋದಕ್ಕಿಂತ ಮೊದಲು ಒಂದು 3-4 ಕ್ವಶನ್ ಆದರೂ ಅಟೆಂಪ್ಟ್ ಮಾಡಿ, ಅಷ್ಟು ಚಂದ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡುತ್ತೆ ಸ್ಟೂಡೆಂಟ್ಸ್. ಅದು ನಿಮಗೆ ಎಕ್ಸಾಮಲ್ಲಿ ಕೂತ್ಕೊಳ್ಳುವಾಗ ಖಂಡಿತವಾಗಿ ಇದಕ್ಕೆ ರಿಲೇಟ್ ಆದ ಕ್ವಶನ್ಸೇ ಬರ್ತವೆ. ಆಗ ಮನಸ್ಸು ಸಡನ್ನಾಗಿ ಫ್ರೇಮ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಓಕೆ ಇದು ಬರೀಬೇಕು, ಇದು ಬರೀದು ಬೇಡ, ಹೀಗೆ ಬರೀಬೇಕು ಪಟ್ಟ ಸ್ಟಾರ್ಟ್ ಮಾಡುತ್ತೆ. ಅದು ಆ ಪ್ರೊಸೆಸ್ಸಿಂಗ್ ನಿಮಗೆ ಬರೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯು ವಿಲ್ ಎಂಜಾಯ್ ರೈಟಿಂಗ್ ದ ಪೇಪರ್. ಫರ್ಗೆಟ್ ಅಬೌಟ್ ಗೆಟ್ಟಿಂಗ್ ಸ್ಕೇರ್ಡ್ ಆ್ಯಂಡ್ ಗೋಯಿಂಗ್ ಬ್ಲ್ಯಾಂಕ್. ಅದೆಲ್ಲ ಬರೀಲಿಕ್ಕೆ ಖುಷಿ ಅನಿಸ್ತದೆ, ಎಸ್ ಐ ವಾಂಟ್ ಟು ರೈಟ್ ಇಟ್ ಅಂತ ಫೀಲ್ ಕೊಡುತ್ತೆ. ಆಗ ಮಾರ್ಕ್ ಯೋಚನೆ ಮಾಡಿ, ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಡೂ ವಿತ್ ಎವ್ರಿಥಿಂಗ್ ಐ ಸಪೋಸ್. ಸೊ ವಿ ಕಮ್ ಬ್ಯಾಕ್ ಟು ದ ಆನ್ಸರ್ ಹಿಯರ್. ಸೊ ವಾಟ್ ಯು ಆರ್ ಲುಕಿಂಗ್ ಅಟ್ ಇಸ್ 13th ಕ್ವಶನ್, ವಾಟ್ ವೇರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ರನ್ನಿಂಗ್ ಅವೇ. ಯಾಕೆ ಅವನು ಓಡ್ ಹೋಗ್ಲಿಕ್ಕೆ ಕೇಳಲಿಲ್ಲ ಅಂತೇಳಿ. ಮೋಸ್ಟ್ಲಿ ಈ ಕ್ವಶನಿಗೆ ಆನ್ಸರ್ ನಾವು ಏನೋ ಸಾಧಾರಣ ಅಂತ ಹೇಳ್ತೇವೆ, ಯಾವಾಗಲೂ ಕೇಳಿಕ್ಕೆ ಸಿಕ್ಕುವಂಥ ಒಂದು ಕ್ವಶನ್ ಇದು. ಸೊ ಯಾಕೆ ಅವನು ಹೋಗಲಿಲ್ಲ, ಈ ವಾಸ್ ರಿಲಾಕ್ಟೆಂಟ್ ಟು ಗೋ ಅಂತ ಹೇಳಿದ್ರೆ ಆನ್ಸರ್ ಇಸ್ ದಿಸ್ ಆಸ್ ಸಚ್. ಇದೇ ಬಂದರೆ ಯು ಆರ್ ಲಕ್ಕಿ ಇನಫ್. ಮೋಸ್ಟ್ ಪ್ರಾಬ್ಲಿ ನಾವು ಈ ಸತಿ ಈ ಲೆಸನ್ನಲ್ಲಿ ಮೋಸ್ಟ್ಲಿ ಇನ್ನೊಂದು ಬೇರೆ ಯಾವ್ದಾದ್ರು ಕ್ವಶನ್ ಬರ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಟ್ ಇದು ಬಂದರೆ ಇಟ್ ಈಸ್ ಅನ್ ಈಸಿಯೆಸ್ಟ್ ವೇ ಟು ಗೋ. ಮೋಸ್ಟ್ಲಿ 2 ವರ್ಷದಿಂದ ಇದು ಕಾಣ್ತಾ ಇದೆ ಕ್ವಶನ್ ಪೇಪರಲ್ಲಿ. ಸ್ವಲ್ಪ ಅನಲೈಸ್ ಮಾಡಿ ಯಾವ ಕ್ವಶನ್ ಪೇಪರಲ್ಲಿ ಇತ್ತು ಇಲ್ಲ ಅಂತೇಳಿ, ಆ್ಯಂಡ್ ದೆನ್ ಟೇಕ್ ಯುವರ್ ಕಾಲ್ ಎಸ್ ಟು ಹೌ ಯು ಕ್ಯಾನ್ ಅಟೆಂಪ್ಟ್. ಸೊ ವೆನ್ ಯು ಆರ್ ಲುಕಿಂಗ್ ಎಟ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, 4 ಮಾರ್ಕ್ ಕ್ವಶನ್ ಪುನಃ ತೊಗೊಂಡ್ಬರ್ತೇನೆ. 4 ಮಾರ್ಕ್ ಕ್ವಶನಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗಾಗ್ತದೆ ಕೇಳಿ. ನಿಮ್ಮ 2 ಫುಲ್ 4 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಇಟ್ಸ್ ಫಾರ್ 4 ವ್ಯಾಲ್ಯೂ ಪಾಯಿಂಟ್ಸ್ ಅಂತೇಳಿ 4 ರಿಲೆವೆಂಟ್ ಇರುವಂಥ ಪಾಯಿಂಟ್ಸನ್ನು ಕೊಟ್ಟು ಕೂಡಲೇ ಅದಕ್ಕೆ ಅರ್ಧ ಅಂತೇಳಿ 2 ಮಾರ್ಕ್ ಬರ್ತದೆ ನಿಮಗೆ. ಇದು 2 ಮಾರ್ಕ್. ಮತ್ತು 1 ಮಾರ್ಕ್ +1 ಈಸ್ ಫಾರ್ ಲ್ಯಾಂಗ್ವೇಜ್ ಎಬಿಲಿಟಿ ಆ್ಯಂಡ್ ಎಕ್ಸ್ಪ್ರೆಷನ್. ಫಸ್ಟಿಂದ ನಾನು ಹೇಳ್ತಾ ಬರ್ತಿದ್ದೇನೆ, ಯಾವ ಟೆಕ್ಸ್ಟಿಂದ ಎಕ್ಸ್ಪ್ರೆಷನ್ ಪಿಕ್ ಮಾಡಿ ಬರೀಲಿಕ್ಕಾಗ್ತದೆ ಅದನ್ನು ದಯವಿಟ್ಟು ಬರೀರಿ ಅಂತೇಳಿ. ದೋಸ್ ಆರ್ ರೈಟಿಂಗ್ ರಿಯಲಿ ವೆಲ್. ಇಟ್ ಸಜೆಷನ್ ಇಸ್ ದ್ಯಾಟ್ ಬ್ರಿಂಗ್ ಯುವರ್ ಓನ್ ಎಕ್ಸ್ಪ್ರೆಷನ್ ಫ್ರಮ್ ಯುವರ್ ಎಕ್ಸ್ಟ್ರಾ ರೀಡಿಂಗ್. ನೀವು ಹೊರಗೆ ಓದಿದ ಪುಸ್ತಕದಿಂದ ಎಕ್ಸ್ಪ್ರೆಷನನ್ನು ತೊಗೊಂಡು ಬಂದು ಈ ಲೆಸನ್ನಿಗೆ ರಿಲೆವೆಂಟ್ ಆಗ್ತದೆ ಅಂತಂದರೆ ಅದನ್ನು ಹಾಕಿ ನಿಮ್ಮ ಆನ್ಸರನ್ನು ಪ್ರೆಸೆಂಟ್ ಮಾಡಿ. ಇಟ್ ಈಸ್ ದ್ಯಾಟ್ ವೆರಿ ರಿಲೆವೆಂಟ್. ಅದೇ ಥಾಟಲ್ಲಿ ಸ್ಟೂಡೆಂಟ್ಸ್ ಕೇಳ್ತಾರೆ, ನಾವು ಎಂಥದ್ದು ಬೇರೆ ಟೆಕ್ಸ್ಟಿನ ಕಂಟೆಂಟನ್ನು ಇಲ್ಲಿ ಕೋಟ್ ಮಾಡ್ಬೋದು. ವೆನ್ ಯು ಆರ್ ಓಲ್ಡ್ ಬರೀವಾಗ ಶೇಕ್ಸ್ಪಿಯರ್ನ ಸೊನೆಟ್ 116 ಕೋಟ್ ಮಾಡ್ಬೋದು. ಆ್ಯಕ್ಚುಲಿ ಲವ್ ಇಸ್ ನಾಟ್ ಟೈಮ್ಸ್ ಫೂಲ್ ಅಂತ ಒಂದು ವಾಕ್ಯ ಇದೆ ನೋಡಿ. ಹೀಗೆಲ್ಲ ಕೋಟ್ ಮಾಡ್ಲಿಕ್ಕೆ ಆಗ್ತದೆ ಅಂತಾರೆ, ಎಷ್ಟು ಚಂದ ಬರುತ್ತೆ ನಿಮ್ಮ ಆನ್ಸರ್ ಅಂತೇಳಿ. ಸಿ ವೆನ್ ವಿ ಪ್ರಿಪೇರ್, ಐ ಡು ವೆನ್ ಐ ಹ್ಯಾವ್ ವೆನ್ ವಿ ಸಿಟ್ ಆ್ಯಂಡ್ ಪ್ರಿಪೇರ್ ಫಾರ್ ರಿಯಲಿ ಗುಡ್ ಸ್ಟೂಡೆಂಟ್ಸ್, 98-99 ಸ್ಟೂಡೆಂಟ್ಸಿಗೆ, ಆ ಮಾರ್ಕಿನ ಸ್ಟೂಡೆಂಟ್ಸಿಗೆ ಖಂಡಿತ ಇಂಥ ಎಕ್ಸ್ಟ್ರಾ ಆ್ಯಡೆಡ್ ಥಾಟ್ಸನ್ನು ಕೊಡ್ತೇವೆ ನಾವು. ಒಂದು ಟೆಕ್ಸ್ಟಿಂದ ಬರೀರಿ, ದಿಸ್ ಇಸ್ ಬೇಸಿಕ್. ಇಲ್ಲೇ 4 ಮಾರ್ಕ್ಸ್ ಸಿಗ್ತದೆ. ಆದರೆ ಸಹ ನಿಮ್ಮಿಂದ ಆಗ್ತದೆ, ನೀವು ಒಳ್ಳೆ ಲಿಟ್ರೇಚರ್ ಓದಿದ್ದೀರಾ ಅಂತಂದರೆ ಹೇಳಿ ಅವರಿಗೆ, ಸಿ ಐ ನೋ ಸೊನೆಟ್ 116 ಮನೆಯವ್ರ ಒಳ್ಳಿಗೆ ನನಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಉಂಟು. ಅವ್ನು ಹೇಳ್ತಾನಲ್ವ, ನನ್ನ ಪ್ರೀತಿ ಸಾಯಲ್ಲ, ಅದ್ಮೀನ್ ಮೈ ಲವ್ ಇಸ್ ಇಟರ್ನಲ್, ಯು ಬೆಟರ್ ಟೇಕ್ ಇಟ್ ಅಂತ. ಅದನ್ನೇ ಶೇಕ್ಸ್ಪಿಯರ್ ಹೇಳ್ತಾನೆ. ಸೊ ಕನೆಕ್ಟ್ ಮಾಡ್ಕೊಳ್ಳಿ ಅದನ್ನು. ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ಸೊ ಇಷ್ಟು ಥಾಟ್ ತೊಗೊಂಡು ವಾಟ್ ಐ ಆಮ್ ಟೆಲ್ಲಿಂಗ್ ಅಗೇನ್, 4 ವ್ಯಾಲ್ಯೂ ಪಾಯಿಂಟ್ಸ್ ಇದ್ದರೆ 2 ಮಾರ್ಕಿದ್ದು ಮಾರ್ಕ್ ನಿಮಗೆ ಬರಬೇಕು, ನಾವು ಕೊಡಬೇಕು, ½ ಮಾರ್ಕ್ ಈಚ್ ಅಂತ. 1 ಮಾರ್ಕ್ ಎಬಿಲಿಟಿ, ಲ್ಯಾಂಗ್ವೇಜ್ ಎಬಿಲಿಟಿ ಮತ್ತು ಎಕ್ಸ್ಪ್ರೆಷನಿಗೆ, ಮತ್ತು 1 ಮಾರ್ಕ್ ಕೊಹರೆನ್ಸಿಗೆ. ಕೊಹರೆನ್ಸ್ ಅಂದರೆ ಕಥೆಯನ್ನು ಹೇಗೆ ಕನೆಕ್ಟ್ ಮಾಡಿ ಬರೀತೀರಿ ಅಂತೇಳಿ. ಇಲ್ಲಿ ಗೊತ್ತಾಗ್ತದೆ ಈಗ ಕೊಹರೆನ್ಸ್ ಎಲ್ಲಿ ಬಂತು ಅಂತ ನಾನು ಹೇಳ್ತಾ ಹೋಗ್ತೇನೆ ನಿಮಗೆ. ಸೊ ಇಲ್ಲಿ ವಾಟ್ ಯು ಆರ್ ಲುಕಿಂಗ್ ಆಟ್ ಇಸ್, ಫಸ್ಟ್ ಬರೆಯುವಾಗ ಒಂದು 3 ಲೈನ್ ಆದರೂ ಇಂಟ್ರಡಕ್ಷನ್ ಅಂತ ಇಂಟ್ರಡಕ್ಷನ್ ಅಂತ ಸೈಡ್ ಹೆಡಿಂಗ್ ಬರೆಯೋದಲ್ಲ, ಸೀದಾ ಸ್ಟಾರ್ಟ್ ಮಾಡೋದು. ಲೆಸನ್ 2 ಡಿಯರ್
lesson 2 dear. So see the double quotes ಅಲ್ಲಿ 2 dear by Leo Tolstoy talks about, ಇಲ್ಲಿ ಒಂದು ವಾಕ್ಯ ನಾನು ಬರೆದೆ, ಇಟ್ ಟಾಕ್ಸ್ ಅಬೌಟ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇನ್ ದ ಸೊಸೈಟಿ ಅಂತೇಳಿ ಇಷ್ಟೇ ಹೇಳಿದ್ರೆ ಸಾಕಾಗ್ತದೆ. ಅಥವಾ ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಪ್ರೊವರ್ಬ್ ಇದೆ. ಅಂಥದ್ದೇನಾದ್ರೂ ಒಂದು ಥಾಟನ್ನು ತೊಗೊಳ್ಬೋದು. ಕಥೆಯ ಸರಿ ಕೇಳಿ, ಲೆಸನಿನ ಥೀಮನ್ನು ಬರೀತೀರ ನೀವು, ಕತೆ ಅದರಿಂದ ತಿರುಳೇನು, ಇದರಿಂದ ಏನು ನೀವು ಕಲ್ತ್ರಿ ಅದನ್ನು ಇಲ್ಲಿ 3 ವಾಕ್ಯದಲ್ಲಿ ಫಸ್ಟ್ ಪಾರ್ಟಲ್ಲಿ ಬರೀತೀರ. ಇಂಟ್ರೊಡಕ್ಷನನ್ನು ಎಳ್ಕೊಂಡು ಹೋಗ್ಬೇಡಿ, ಖಾಲಿ 3 ಲೈನಲ್ಲಿ ಕೊಡಿ. ಲೆಸನ್ನ ಹೆಸರು, ರೈಟರ್ನ ಹೆಸರು, ಆ ಸ್ಟೋರಿ ಏನು ಹೇಳ್ತಾ ಇದೆ, ಪೋಯಮ್ ಏನು ಹೇಳ್ತಾ ಇದೆ, 1 ವಾಕ್ಯದಲ್ಲಿ ಕೊಡಿ ಸಾಕು. ದಟ್ ಈಸ್ 1 ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂದ ಕೊಹರೆನ್ಸ್ ಎಲ್ಲಿಂದ ತೊಗೊಂಬರ್ತೀರಾ ಅಂತೇಳಿ. ಈಗ ಕ್ರಿಮಿನಲ್ ಯಾಕಾದ? because murder was committed. So ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದಾ? In Monaco there was a murder committed, so the criminal was caught, then he was given life imprisonment. That life imprisonment was too expensive. ಇಲ್ಲಿ ಎಕ್ಸ್ಪೆನ್ಸಿವ್ ಎಕ್ಸ್ಪ್ಲೇನ್ ಮಾಡಲಿಕ್ಕಿಲ್ಲ, ಫ್ರೆಂಚಿಗೆ ಹೋಗಿ ಫ್ರಾನ್ಸಿಗೆ ಹೋಗೋದು, ಇಟಲಿಗೆ ಹೋಗೋದು ಎಕ್ಸ್ಪ್ಲೇನ್ ಮಾಡಲಿಕ್ಕಿಲ್ಲ, ಯಾಕಂದ್ರೆ ನಮ್ಮ ಆನ್ಸರ್ ಬೇರೆ ಇದೆ. ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಹೇಳಿದ್ಕೊಳ್ಳೆ ಗೊತ್ತಾಗ್ತದೆ, ಇವ್ರಿಗೆ ಗೊತ್ತಿದೆ 16,000 ಫ್ರಾಂಕ್ಸ್ ಆಗಿದೆ, 12,000 ಫ್ರಾಂಕ್ಸ್ ಆಗಿದೆ ಅಂತೇಳಿ, ಅಷ್ಟೇ ಸಾಕು. ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್, ಸೊ ದೇ ಟಾಕ್ ಟು ಹಿಮ್ ಆ್ಯಂಡ್ told him to go. They told him, ಇವತ್ತು ಹೇಳಿದ್ರಲ್ಲ ಯಾರ, somebody was answering, who told him to go? The Ministry of Justice himself. ಹಾಗೆ ಬರೀರಿ, the Ministry of Justice himself told him to go away, and the criminal said, no, I will not go. ಅಥವಾ the criminal was reluctant to go. The criminal refused to go. ಹೋಗಲಿಲ್ಲ ಅವನು. What is the reason? Next paragraph ಇಂದ ಸ್ಟಾರ್ಟ್ ಮಾಡಿ. He says, you ruined my character. ನೀವು ನನ್ನ ಕ್ಯಾರೆಕ್ಟರ್ನೇ ಹಾಳು ಮಾಡಿದ್ರಿ, ನನಗೆ ಹೊರಗೋದ್ರೆ ಮುಖ ತೋರಿಸುವ ಸ್ಥಿತಿ ಇಲ್ಲ. ಸೊ ಯು ರೂಯಿನ್ಡ್ ಮೈ ಕ್ಯಾರೆಕ್ಟರ್, ಯು ಸ್ಪಾಯ್ಲ್ಡ್ ಮೈ ನೇಮ್. ಇಂಥದ್ದೆಲ್ಲ ವಾಕ್ಯಗಳು ಮೀನಿಂಗ್ ಕರೆಕ್ಟಾಗಿ ಬರಬೇಕು, ಬಟ್ ಇದನ್ನು ಕೋಟ್ ಮಾಡಿ. ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬರೆದು ಅಂಡರ್ಲೈನ್ ಮಾಡಿ, ಮತ್ತು ಒಂದು ವಾಕ್ಯ ನಿಮಗೆ ಏನು ಫೀಲ್ ಆಗುತ್ತೆ ಅದ್ರ ಬಗ್ಗೆ 1 ವಾಕ್ಯವನ್ನು ಬರೀರಿ. ಮತ್ತೆ ಹೇಳ್ತಾನೆ, ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ ಆನ್ ಮೀ, ದೇ ವಿಲ್ ನಾಟ್ ಗಿವ್ ಮೀ ವರ್ಕ್, ಇಫ್ ಐ ಗೋ ಔಟ್ ದೇ ವಿಲ್ ಚೇಸ್ ಮೀ ಬಿಕಾಸ್ ಐ ಹ್ಯಾವ್ ಬಿಕಮ್ ಅ ಕ್ರಿಮಿನಲ್ ನೌ, ಸೊ ಐ ಕ್ಯಾನ್ ನಾಟ್ ಗೋ. ದೆನ್ he says, I got out the way of working. ನನಗೇನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಏನೋ there is no way I can do the work, so I have got out the way of working. And then he complains, why did you not, ಇದನ್ನೇ ಹೇಳೋದು, he complained that why you did not take the right decision at the right time. Why did you make me sit in the prison? Now you are telling me to go away. Where am I to go? He says, ಹೇಳ್ತಾ ಗೊತ್ತಾನೋ, he dare say ಅಂತ, king dare let him say that me go, not let me tell me to go out ಅಂತೇಳಿ, ಅಷ್ಟು ನೀಟಾಗಿ ಹೇಳ್ತಾನೆ. ಸೊ ಆ ಥಾಟನ್ನು ತೊಗೊಂಬಂದು you will close the lesson here. Yeah, this is one question we have. Yeah, that's the end.